ಬಿಜೆಪಿಯ ಬ್ರಹ್ಮಾಸ್ತ್ರ ಈ ಬಾರಿ ಕೈಗೂವರ. ಕರಾವಳಿಯಲ್ಲಿ ಕೈನತ್ತಲು ಹಿಂದೂ ಒಲವು. ಕಮಲ ಬೇಗುದಿ ಬೇಯುತ್ತಾ ಕಾಂಗ್ರೆಸ್ ಬೆಳೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಕೈಗೆ ಹಿಂದೂ ಬಲ. ನಾನು ನಾಗೇಂದ್ರ ಬಾಬು. ದೇಶದಲ್ಲಿ ಯಾವುದೇ ಎಲೆಕ್ಷನ್ ನಡೀಲಿ ಅಲ್ಲಿ ಕಮಲ ಪಡೆ ತಪ್ಪದೆ ಪ್ರಯೋಗ ಮಾಡೋದೇ ಹಿಂದುತ್ವದ ಬ್ರಹ್ಮಾಸ್ತ್ರ. ಅದರಲ್ಲೂ ಕರ್ನಾಟಕದ ಕರಾವಳಿ ಭಾಗ ಅಂದರೆ ಅಲ್ಲಿ ಬಿಜೆಪಿಯನ್ನ ಯಶಸ್ವಿಯಾಗಿ ಅಷ್ಟೇ ಅನಾಯಾಸವಾಗಿ ಗೆಲುವಿನ ದಡ ಸೇರಿಸೋದೇ ಪ್ರಖರ ಹಿಂದುತ್ವ. ಆದರೆ ಅದೇ ಹಿಂದುತ್ವ ಈ ಬಾರಿ ಕಮಲಕ್ಕಿಂತ ಹೆಚ್ಚು ಕಾಂಗ್ರೆಸ್ಗೆ ವರವಾಗಲಿದ್ಯಾ? ಅಷ್ಟಕ್ಕೂ ಇಂತಹ ಯೋಜನೆ ಹುಟ್ಟಿಕೊಳ್ತಿರೋದು ಯಾಕೆ? ಆ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಹೇಳ್ತೀವಿ, ನೋಡ್ಕೊಂಬನ್ನಿ. ಕರ್ನಾಟಕದಲ್ಲಿ ಕೈಗೆಟುಕಲಿದ್ಯಾ ಕೇಸರಿ ಬ್ರಹ್ಮಾಸ್ತ್ರ? ಪ್ರಖರ ಹಿಂದುತ್ವ ಈ ಬಾರಿ ಬಿಜೆಪಿಗೆ ನೆರವಾಗಲ್ವಾ? ಪ್ರಖರ ಹಿಂದುತ್ವ ಎಂದ್ರೆ ಬಿಜೆಪಿ ಅಂದ್ರೆ ಪ್ರಖರ ಹಿಂದುತ್ವ. ಇದೊಂದೇ ಅಸ್ತ್ರವನ್ನ ಹಿಡಿದು ಬಿಜೆಪಿ ಅದೆಷ್ಟು ಬಾರಿ ಕೈಪಡೆಯನ್ನೇ ಅಖಾಡದಲ್ಲಿ ಮಕ್ಕಾಡೆ ಮಲಗಿಸಿಲ್ಲ. ಜೊತೆಗೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಅದೆಷ್ಟೋ ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತೆ ಮಾಡಿದೆ. ಆದ್ರೆ ಈ ಬಾರಿ ಅದೇ ವಿಚಾರ ಕರ್ನಾಟಕದಲ್ಲಿ ಬಿಜೆಪಿಗೆ ವರವಾಗಲಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೈಪಾಲಿಗೆ ಕೊಂಚ ಲಾಭ ತರೋ ಚಿಕ್ಕ ಸುಳಿವು ಅತ್ಯಂತ ಪ್ರಖರವಾಗಿ ಕಾಣುತ್ತಿದೆ. ಕರ್ನಾಟಕದಲ್ಲಿ ಈ ಬಾರಿಯೂ ಬಿಜೆಪಿ ಹಿಂದುತ್ವ ಅಸ್ತ್ರದೊಂದಿಗೆ ಲೋಕ ಅಖಾಡಕ್ಕಿಳಿದಿದೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಆದರೆ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಯಾಕೆ ರಾಜ್ಯ ಮಟ್ಟದಲ್ಲಿ ಕೂಡ ಬಿಜೆಪಿ ಈ ಬಾರಿ ಪ್ರಖರ ಹಿಂದೂವಾದಿಗಳಿಗೆ ಹಿಂದೂವಾದಕ್ಕೆ ಮಣೆ ಹಾಕಿಲ್ಲ. ಅಷ್ಟೇ ಯಾಕೆ ಅನೇಕ ಹಿಂದೂವಾದಿಗಳಿಗೆ ಕೂಡ ಟಿಕೆಟ್ ಮಿಸ್ ಆಗಿದ್ದು ಇದು ಬಿಜೆಪಿಗೆ ಈ ಬಾರಿ ಲೋಕ ಕಣದಲ್ಲಿ ಅಂದುಕೊಂಡಂತ ಬೆಳೆ ನೀಡೋದು ಕಷ್ಟ ಎನ್ನಲಾಗ್ತಿದೆ. ಇನ್ನು ಈ ಬಾರಿ ಹಿಂದುತ್ವ ಬಿಜೆಪಿಗಷ್ಟೇ ಸೀಮಿತವಾಗೋದಿಲ್ಲ ಎಂಬ ಸೂಚನೆ ಸಿಕ್ಕಿರೋದೇ ಬಿಜೆಪಿಯ ಭದ್ರಕೋಟೆ ಕರಾವಳಿಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡ್ತವ ಹಿಂದೂ ಸಂಘಟನೆಗಳು. ಕೈ ಅಭ್ಯರ್ಥಿಗಳಿಗೆ ನಮ್ಮ ಬೆಂಬಲ ಎಂದ ಹಿಂದೂ ಸಂಘಟನೆಯ ನಾಯಕ. ಅರೆರೆ, ಇದ್ ಹೇಗೆ ಸಾಧ್ಯ? ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಪ್ರಖರ ಹಿಂದುತ್ವದ ಮೂಲಕ ಅತ್ಯಂತ ಅನಾಯಾಸವಾಗಿ ಗೆದ್ದು ಬರೋ ಕರಾವಳಿಯಲ್ಲಿ ಕಮಲ ವಿರೋಧಿ ಹಿಂದೂ ನಾಯಕರ, ಇದನ್ನ ನಂಬೋಕೆ ಸಾಧ್ಯ ಇದೆಯಾ? ಹೀಗೆಲ್ಲ ನೀವು ತರಹೇವಾರಿ ಪ್ರಶ್ನೆಗಳನ್ನ ನಿಮ್ಮಲ್ಲೇ ಕೇಳಿಕೊಳ್ತಿರ್ಬೇಕಲ್ವೇ? ಇದೆಲ್ಲದಕ್ಕೂ ಉತ್ತರ ಕೊಡ್ತೀವಿ, ಗಮನವಿಟ್ಟು ನೋಡಿಬಿಡಿ. ಅಂದ್ಹಾಗೆ ಈ ಬಾರಿ ಬಿಜೆಪಿಗಷ್ಟೇ ಅಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ನಮ್ಮ ಬೆಂಬಲವಿದೆ ಅಂತ ಹಿಂದೂ ಸಂಘಟನೆಯ ನಾಯಕ ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸೂರತ್ಕಲ್ ಹೇಳಿದ್ದಾರೆ. ಇದೇ ಸಂಗತಿ ಈಗ ಕರಾವಳಿ ಬಿಜೆಪಿಯಲ್ಲಿ ಸಣ್ಣ ಸಂಚಲನ ಸೃಷ್ಟಿಸಿರೋದು. ನಾನು SNGV ರಾಜ್ಯಾಧ್ಯಕ್ಷ ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಪರಿಣಾಮವಾಗಿ 3 ಕಡೆಯೂ ಸಮಾಜಕ್ಕೆ ಅವಕಾಶ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜರವರಿಗೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ಈ 3ರನ್ನು ಗೆಲ್ಲಿಸುವುದಕ್ಕೋಸ್ಕರ ನಮ್ಮ ಸಂಘಟನೆ ಮತ್ತು ಸಮಾಜದ ಎಲ್ಲ ಬೇರೆ ಬೇರೆ ಸಂಘಟನೆಗಳನ್ನು ಜೊತೆಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಆ ಕೆಲಸವನ್ನು ಮಾಡುವವರಿದ್ದೇವೆ. ಕೇಳಿದ್ರಲ್ಲ, ಇದೇ ಸಂಗತಿ ಈಗ ಅಕ್ಷರಶಃ ಕರಾವಳಿ ಭಾಗದಲ್ಲಿ ಚಿಕ್ಕ ಕಂಪನಕ್ಕೆ ಕಾರಣವಾಗಿರೋದು. ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾರಾಯಣಗುರು ವಿಚಾರ ವೇದಿಕೆ ನಾರಾಯಣಗುರು ಸಮುದಾಯದ ಅಭ್ಯರ್ಥಿಗಳನ್ನ ಬೆಂಬಲಿಸಲಿದೆ. ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಬೆಂಬಲಿಸಲಿದೆ ಎಂದು ಸತ್ಯಜಿತ್ ಸೂರತ್ಕಲ್ ಹೇಳಿರೋದು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಇಲ್ಲಿ ಸತ್ಯಜಿತ್ ಮಾತನಾಡೋ ವೇಳೆ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಬೆಂಬಲಿಸೋದಾಗಿ ಹೇಳಿದ್ದಾರೆ. ಅಲ್ಲಿಗೆ ಹಿಂದೂ ಸಂಘಟನೆಯ ಮುಖಂಡರೋರ್ವರು ಅತ್ಯಂತ ನೇರವಾಗಿ ನಾವು ಇಬ್ಬರು ಕೈ ಅಭ್ಯರ್ಥಿಗಳನ್ನ ಬೆಂಬಲಿಸ್ತೀವಿ ಎಂದಿರೋದು ಒಂದು ರೀತಿ ಕೈ ಪಾಲಿಗೆ ಈ ಬಾರಿ ಕರಾವಳಿಯಲ್ಲಿ ಹಿಂದೂ ಬಲ ಸಿಗೋ ಸೂಚನೆಯ ಎಂಬಂತಾಗಿದೆ.
ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟ ವಿರುದ್ಧ ಪದ್ಮರಾಜ್ರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಅಲ್ಲದೆ ಇತ್ತ ಬಿಎಸ್ವೈ ಪುತ್ರ ರಾಘವೇಂದ್ರ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ರನ್ನ ಕಣಕ್ಕಿಳಿಸಿದೆ. ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿದೆ. ಇಂತಹ ಪ್ರಮುಖ ಕ್ಷೇತ್ರಗಳಲ್ಲೇ ಹಿಂದೂ ಮುಖಂಡರು ಕೈನತ್ತ ಮುಖ ಮಾಡಿದ್ರೆ ಇದು ನಿಜಕ್ಕೂ ಬಿಜೆಪಿ ಪಾಲಿಗೆ ಒಳ್ಳೆ ಶಕುನವಲ್ಲ. ಅಲ್ಲದೆ ಇಲ್ಲಿ ಹಿಂದೂ ಮುಖಂಡ ಸತ್ಯಜಿತ್ ಸೂರತ್ಕಲ್ ಕೈ ಅಭ್ಯರ್ಥಿಗಳಿಗೆ ಬೆಂಬಲ ಎಂದಿದ್ದಕ್ಕೆ ಕಾರಣವನ್ನು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಬ್ರಾಹ್ಮಣರಿಗೆ, ಬರೀ ಲಿಂಗಾಯತರಿಗೆ, ಬರೀ ಒಕ್ಕಲಿಗರಿಗೆ, ಬರೀ ಬಂಟರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಲ್ಲ. ಎಲ್ರಿಗೂ ಒಳ್ಳೆಯದಾಗಬೇಕಿದ್ದರೆ ಎಲ್ಲರಿಗೂ ಅವಕಾಶ ಆಗಬೇಕು. ಅದು ಇವತ್ತು ಆಗ್ತಾ ಇದೆಯಾ? ನಾನಿವತ್ತು ಹಿರಿಯರ ಹತ್ರ ಒಂದೇ ಮಾತು ಹೇಳಿರುವಂಥದ್ದು, ಯಾವ ಹಿಂದುಳಿದ ವರ್ಗಗಳನ್ನು, ಯಾವ ನನ್ನ ಸಮಾಜ, ಅದು ಬಿಲ್ಲವ, ಬಂಟ, ಬಿಲ್ಲವ, ಈಡಿಗ, ನಾಮದಾರಿ, ದೀವರು ಅಂತ 26 ಹೆಸರಲ್ಲಿರ್ಬೋದು, ಆ ಎಲ್ಲ ಸಮಾಜವನ್ನು ಏನು ಇವತ್ತು ಹಿಂದುತ್ವ ಹೆಸರಲ್ಲಿ ಕೊಂಡೋಗಿ ನಿಲ್ಲಿಸಿದ್ದೇನೆ ನಾನು, ಆ ಸಮಾಜಗಳಿಗೆ ಹಿಂದುತ್ವದ ಒಳಗಡೆ ನ್ಯಾಯ ಒದಗಿಸಿಕೊಡುವುದಕ್ಕೋಸ್ಕರ ಇವತ್ತು ನನ್ನ ಹೋರಾಟ. ಇದು ಹಿಂದುತ್ವದ ವಿರುದ್ಧ ಆಗುವುದಿಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ಹಿಂದುತ್ವವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೋಸ್ಕರ ಇದು ಆಗ್ತದೆ, ಇದು ಹೋರಾಟ. ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಹಾಗಾಗಿ ಹಿಂದುತ್ವದಿಂದ ವಿರುದ್ಧ, ಹಿಂದುತ್ವಕ್ಕೆ ಹೊರಗೆ ಹೋದ ಇದು ಇಲ್ಲವೇ ಇಲ್ಲ. ಹಿಂದುತ್ವ ಗಟ್ಟಿಯಾಗಬೇಕಿದ್ದರೆ ಎಲ್ಲ ಸಣ್ಣ ಪುಟ್ಟ ಸಮಾಜಗಳು ಕೂಡ ಸಶಕ್ತ ಆಗಬೇಕು, ಎಲ್ಲರೂ ಗಟ್ಟಿ ಆಗಬೇಕು. ನಮ್ಮ ಸಮಾಜ ಸಶಕ್ತ ಆಗಲಿಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ, 3 ಕಡೆ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಸಮಾಜವನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಈ ಕೆಲಸ, ಈ ನಮ್ಮ ಪ್ರಯತ್ನ ಅಷ್ಟೇ. ಕೇಳಿದ್ರಲ್ಲ, ಹಿಂದುತ್ವ ಎಂಬುದು ಯಾವುದೇ ಸಮುದಾಯಕ್ಕೆ ಸೀಮಿತವಲ್ಲ, ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗಲಿ ಎಂಬ ಕಾರಣಕ್ಕೇನೆ ಈ ನಿರ್ಧಾರ ಎಂಬುದನ್ನ ಸತ್ಯಜಿತ್ ಸೂರತ್ಕಲ್ ಪ್ರತಿಪಾದಿಸಿದ್ದಾರೆ. ಅಲ್ಲದೆ ಎಲ್ಲವೂ ತತ್ವ ಸಿದ್ಧಾಂತದ ಮೇಲಷ್ಟೇ ನಿರ್ಧಾರವಾಗುವುದು ಎನ್ನುವ ಮೂಲಕ ಅತ್ಯಂತ ಮಾರ್ಮಿಕವಾಗಿ ಕಮಲ ಪಾಳ್ಯಕ್ಕೆ ಪಂಚ್ಕೊಟ್ರು. ಸಮಯ ಬಂದಾಗ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಯಾರು ತಪ್ಪಿತಸ್ಥನ ಸ್ಥಾನದಲ್ಲಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ, ಯಾರೇ ಆಗಿದ್ದರೂ ಕೂಡ ನಮ್ಗೆ ಕಲಿಸಿರುವಂಥದ್ದು, ಇನ್ನು ಅಪ್ಪನೇ ಈ ದೇಶದ ವಿಚಾರದಲ್ಲಿ ಬಂದಾಗ, ಪ್ರಶ್ನೆ ಬಂದಾಗ ಅದಕ್ಕೆ ತೊಂದರೆ ಆಗೋದು ಅಂತ ಸ್ಥಾನದಲ್ಲಿದ್ದರೆ ಅವರನ್ನು ವಿರೋಧಿಸಬೇಕು ಅಂತ ಹೇಳಿಕೊಂಡು ಅದನ್ನೇ ಇವತ್ತು ದೇಶದ ವಿಚಾರದಲ್ಲಿ ಬಂದಾಗ ಕೂಡ ಇವರ ಒಂದಷ್ಟು ಯೋಚನೆಗಳು, ಚಿಂತನೆಗಳು ಹಿಂದುತ್ವ ವಿಚಾರವನ್ನು ಕಣ್ಣು ಮುಂದೆ ತಂದಾಗ ಏನು ವಿರೋಧಗಳು ಬರ್ತಾ ಇತ್ತು, ಅದಕ್ಕೆ ನಾನು ನೇರವಾಗಿ ವಿರೋಧಿಸಿದವನು. ನಾನು ಇವತ್ತು ಅದನ್ನು ವಿರೋಧ ಮಾಡ್ತೇನೆ. ಹಾಗಾಗಿ ನನಗೆ ಯಾರನ್ನೋ ವೈಯಕ್ತಿಕವಾಗಿ ನಂದು ವಿರೋಧ ಯಾವುದೂ ಇಲ್ಲ. ಸಿದ್ಧಾಂತ, ತತ್ವದ ಆಧಾರದ ಮೇಲೆ ಮಾತ್ರ ಇರುವಂಥದ್ದು. ಇನ್ನು ಇಲ್ಲಿ ಹಿಂದೂ ಸಂಘಟನೆಯ ಮುಖಂಡರು ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಕಾರ್ತಲೆ ಅತ್ತ ಕೈ ನಾಯಕರಿಗೆ ಸಪೋರ್ಟ್ ಮಾಡ್ತಿರೋದು ಏಕೆ ಎಂಬುದಕ್ಕೆ ಇತ್ತೀಚೆಗೆ ಬಿಜೆಪಿಯಲ್ಲಿ ನಡೆದ ಕೆಲ ಬೆಳವಣಿಗೆಗಳೇ ಕಾರಣ ಎಂಬ ಮಾತಿದೆ. ಯಾಕಂದ್ರೆ ಈ ಕೆಲ ನಾಯಕರು ಬಿಜೆಪಿ ಬಿಟ್ಟು ಹೋಗಿ ಮತ್ತೆ ಪಕ್ಷ ಸೇರಿದ್ರು. ಅಂತಹವರನ್ನ ಕರೆದು ಸ್ಥಾನಮಾನ ಕೊಡೋದಾದ್ರೆ ಇನ್ಯಾವ ತತ್ವ ಸಿದ್ಧಾಂತ ಎಂಬ ಆಕ್ರೋಶ ಸಹಜವಾಗಿಯೇ ಮನೆ ಮಾಡಿದೆ. ಇವತ್ತು ತೇಜಸ್ವಿನಿ ಗೌಡ ಅವರನ್ನು ಕರ್ಕೊಂಡು ಬಂದು ಸಂಸದರು ಮಾಡಿದರು. ಅವರು ಇವತ್ತು ಹೋದರು. ಜಗದೀಶ್ ಶೆಟ್ಟರ್ ಅವರು ಹೋದರು, ಅಲ್ಲಿ MLC ಆದರು, ಮತ್ತೆ ಬರ್ತಾರೆ. ಆದರೆ ಅಂಥವರಿಗೆಲ್ಲ ಅವಕಾಶ ಸಿಗ್ತದೆ. ಅವರು ಇವತ್ತು ಮತ್ತೆ ಸಂಸತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಜಗದೀಶ್ ಶೆಟ್ಟರ್ ಅವರಿಗೆ, ಪುತ್ತಿಲನಂತವರಿಗೆ ಇಲ್ಲಿ ಕರ್ಕೊಂಡು ಹೋಗಿ ಪಕ್ಷದಲ್ಲಿ ಕೊಡ್ತಾರೆ, ಕೂರಿಸ್ತಾರೆ. ಹೀಗೆ ಪಕ್ಷದ ವಿರುದ್ಧ ನಡೆದುಕೊಂಡವರಿಗೆ ಬಿಜೆಪಿ ಉತ್ತಮ ಸ್ಥಾನಮಾನವನ್ನ ಕೊಡೋದಾದ್ರೆ ನಾವು ನಮ್ಮ ಸಿದ್ಧಾಂತಗಳಿಗೆ ಬೆಲೆ ಕೊಡಲೇಬೇಕಾಗುತ್ತೆ. ಅದನ್ನೇ ಮಾಡ್ತಿದ್ದೇವೆ ಎಂದು ಇಲ್ಲಿ ಹಿಂದೂ ಮುಖಂಡರು ಹೇಳ್ತಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ನಿಜಕ್ಕೂ ಬಿಜೆಪಿಗೆ ಎಚ್ಚರಿಕೆ ಎನ್ನುವುದರ ಜೊತೆಗೆ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಿರೋ ಕೈಗೆ ಬಯಸದೆ ಬಂದ ಭಾಗ್ಯ ಎಂಬಂತಾಗಿದೆ. ಅಲ್ಲದೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದ ವೇಳೆ ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರವಾಗಿ ಹಿಂದೂ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ವು. ಆದ್ರೀಗ ಅದರ ಮುಂದುವರಿದ ಭಾಗ ಎಂಬಂತೆ ಲೋಕಸಭಾ ಸಮರದ ವೇಳೆ ಕಂಡು ಬರ್ತಿದ್ದು ಕೈಗೆ ನಿಜಕ್ಕೂ ಬಯಸದೆ ಬಂದ ಭಾಗ್ಯ ಎಂಬಂತಾಗಿದೆ. ಬಿಜೆಪಿಯ ಭದ್ರಕೋಟೆ ಕರಾವಳಿಯಲ್ಲಿ ಕೆಲ ಹಿಂದೂ ನಾಯಕರು ಕೈಗೆ ಜೈ ಅನ್ನುತ್ತಿರೋದು ಕಮಲ ಪಾಳ್ಯಕ್ಕೆ ಎಚ್ಚರಿಕೆ ಎಂಬಂತಾಗಿದೆ. ಈ ನಡುವೆ ಬಿಜೆಪಿ ಆಂತರಿಕ ಬೇಗುದಿ ಕೂಡ ಕಾಂಗ್ರೆಸ್ ಲೋಕಸಭಾ ಅಖಾಡದಲ್ಲಿ ತನ್ನ ಬೇಳೆ ಬೇಯಿಸಿಕೊಳ್ಳಕ್ಕೆ ನೆರವಾಗಬಹುದು ಎನ್ನಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಕಮಲ ಪಾಳ್ಯ ಸುಭದ್ರ ಮತ ಬ್ಯಾಂಕ್ ಈ ಬಾರಿ ಶೇಕ್ ಆಗುವ ಚಿಕ್ಕ ಝಲಕ್ ಕಂಡು ಬರ್ತಾ ಇದೆ ನಿಜ. ಇದೆಲ್ಲದರ ಜೊತೆಗೆ ಅತ್ತ ಕಮಲ ಪಾಳ್ಯದ ಆಂತರಿಕ ಸ್ಫೋಟ ಕೂಡ ಕೈಗೆ ಮತ್ತೊಂದು ಪ್ಲಸ್ ಆಗಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ಸದ್ಯ ಈಗ ಕಮಲ ಪಾಳ್ಯಕ್ಕೆ ಕೊಂಚ ಹೆಚ್ಚೇ ತಲೆನೋವನ್ನ ತರುವಂತಾದ್ರೆ 2 ದಶಕಗಳ ಬಳಿಕ ರಾಜ್ಯದಲ್ಲಿ ಈ ಬಾರಿಯಾದ್ರೂ 2 ಅಂಕಿ ದಾಟೋ ಕನಸಲ್ಲಿರುವ ಕೈಗೆ ಆನೆ ಬಲ ಕೊಡ್ತಾ ಇರೋದು.
ಬಿಜೆಪಿ ಆಂತರಿಕ ಸ್ಫೋಟ, ಕೈಗೆ ಮತ್ತಷ್ಟು ವರದಾನ. ಅದ್ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳೇಟಿನ ಶಾಕ್ ಕಾದಿದೆ? ಈ ಬಾರಿ ಬಿಜೆಪಿ ಈ ಹಿಂದಿನ ಒಂದಷ್ಟು ಸಿದ್ಧ ಸೂತ್ರಗಳನ್ನ ಮೀರಿ ಚುನಾವಣೆ ನಡೆಸುತ್ತಿರೋ ಸೂಚನೆ ಸಿಕ್ಕಿದೆ. ಪ್ರಮುಖವಾಗಿ ಪ್ರಬಲ ಹಿಂದೂವಾದಕ್ಕೆ ಕೊಂಚ ಅಲ್ಪ ವಿರಾಮ ಹಾಕಿ ಲೋಕ ಸಮರ ಎದುರಿಸುತ್ತಿರೋ ಬಿಜೆಪಿಗೆ ಅದು ಕೂಡ ಈ ಬಾರಿ ದುಬಾರಿಯಾಗಲಿದೆಯಾ ಎಂಬಂತಾಗಿದೆ. ಯಾಕಂದ್ರೆ ಈ ಬಾರಿ ಬಿಜೆಪಿಯ ಹಿಂದೂ ಫೈರ್ ಬ್ರ್ಯಾಂಡ್ ಎನಿಸಿಕೊಂಡ ಬಹುತೇಕರಿಗೆ ಟಿಕೆಟ್ ಮಿಸ್ ಆಗಿದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ, ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗ್ಡೆ. ಅಷ್ಟೇ ಯಾಕೆ, ಅದೇ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಕೂಡ ಟಿಕೆಟ್ ನೀಡಿಲ್ಲ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಬಿಜೆಪಿ ಮಾಡಿರೋದು ಇದನ್ನೇ. ಹೀಗಿರುವಾಗ ಸಹಜವಾಗಿಯೇ ಹಿಂದೂ ಸಂಘಟನೆಗಳು ಬಿಜೆಪಿ ವಿರುದ್ಧ ಚಿಕ್ಕ ಪ್ರಮಾಣದಲ್ಲಿ ಮುನಿಸಿಕೊಂಡು ಈಗ ಅದೇ ಚುನಾವಣೆ ಸಮೀಪಿಸುತ್ತಲೇ ದೊಡ್ಡ ಪ್ರಮಾಣದಲ್ಲಿ ರಣಾಕ್ರೋಶಕ್ಕೆ ಕಾರಣವಾಗಿರೋದು ಎಂಬಂತಾಗಿದೆ. ವಿಚಿತ್ರವೆಂದ್ರೆ ಇದೇ ಅಸಹನೆ ಕೈಗೆ ವರವಾದ್ರೂ ಅಚ್ಚರಿಯಿಲ್ಲ. ಜೊತೆಗೆ ಈ ಬಾರಿ ಕರುನಾಡಲ್ಲಿ ಟಾರ್ಗೆಟ್ 20 ರೀಚ್ ಆಗೋಕೆ ಕೈಗೆ ಇದು ಪರೋಕ್ಷವಾಗಿ ನೆರವಾಗಬಹುದು ಎಂಬ ಮಾತಿದೆ. ಕಳೆದ 2 ದಶಕಗಳಿಂದ ಕರ್ನಾಟಕದಲ್ಲಿ 2 ಅಂಕಿ ದಾಟಲು ಹೆಣಗಾಡುತ್ತಿರೋ ಕಾಂಗ್ರೆಸ್ಗೆ ಈಗ ದೊರಕಿರೋದು ಪರೋಕ್ಷ ಹಿಂದೂ ಬಲ. ಮತ್ತೆ ಹಿಂದಿನ ದಾಖಲೆಯತ್ತ ಆಸೆಗಣ್ಣಿನಿಂದ ತಿರುಗಿ ನೋಡುವಂತೆ ಮಾಡಿದೆ. ಇದಿಷ್ಟೇ ಅಲ್ಲ, ಬಿಜೆಪಿ ಪಡೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರೋ ಟಿಕೆಟ್ ಫೈಟ್ ಕೂಡ ಕಾಂಗ್ರೆಸ್ಗೆ ಎಲೆಕ್ಷನ್ ಸಮಯದಲ್ಲೇ ಬೂಸ್ಟರ್ ಡೋಸ್ ಎಂಬಂತಾಗಿದೆ. ಒಂದ್ ಕಡೆ ಬಿಎಸ್ವೈ ತವರು ಕ್ಷೇತ್ರದಲ್ಲಿ ಈಶ್ವರಪ್ಪ ಮೊಳಗಿಸಿರೋ ರಣಕಹಳೆ ಸಂಸದ ಬಿವೈ ರಾಘವೇಂದ್ರಗೆ ಇನ್ನೂ ಬಿಸಿ ತುಪ್ಪವಾಗೇ ಇದೆ. ಅಲ್ಲದೆ ಇದೇ ವೇಳೆ ಈ ಚುನಾವಣೆಗೆ ರಾಘವೇಂದ್ರ ಎದುರಾಳಿ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ಗೆ ವರವಾಗಬಹುದು ಎಂಬ ಬೆನ್ನಲ್ಲೇ ಅತ್ತ ಹಿಂದೂ ಸಂಘಟನೆಯ ನಾಯಕ ಸತ್ಯಜಿತ್ ಸೂರತ್ಕಲ್ ಕೂಡ ಗೀತಾ ಶಿವರಾಜ್ ಕುಮಾರ್ಗೆ ಜೈ ಎಂದಿರೋದು ಬಿಜೆಪಿಗೆ ಇರೋ ಬೆಟ್ಟದಂತ ಸವಾಲಿನ ಗಾತ್ರವನ್ನೇ ಮತ್ತಷ್ಟು ಹಿಗ್ಗಿಸಿದೆ. ಇದು ಶಿವಮೊಗ್ಗದ ಕಥೆಯಾದ್ರೆ ಪಕ್ಕದ ದಾವಣಗೆರೆಯಲ್ಲಿ ಬಿಜೆಪಿ ಬಂಡಾಯ ಸದ್ಯದ ಮಟ್ಟಿಗೆ ತಣ್ಣಗಾದಂತೆ ಕಂಡು ಬಂದ್ರೂ ಮುಂದೆ ಅದು ಯಾವ ದಿಕ್ಕು ಪಡೆಯಲಿದೆ ಎಂಬುದನ್ನ ಹೇಳೋಕ್ಕಾಗಲ್ಲ. ಗಾಯತ್ರಿ ಸಿದ್ದೇಶ್ವರ್ ಪರ ರೇಣುಕಾಚಾರ್ಯ ಮುನಿಸು ಮರೆತು ಕೆಲಸ ಮಾಡ್ಲಿ ಎಂಬ ಕಾರಣಕ್ಕಾಗಿಯೇ ದಾವಣಗೆರೆ ಜಿಲ್ಲೆಯ ಚುನಾವಣಾ ಸಂಚಾಲಕರಾಗಿ ಅವರನ್ನ ನೇಮಕ ಮಾಡಲಾಗಿದೆ. ಆದ್ರೆ ಇದು ನಿಜಕ್ಕೂ ದಾವಣಗೆರೆ ಬಿಜೆಪಿಯಲ್ಲಿ ಎಲ್ಲವನ್ನೂ ಸರಿ ಮಾಡುತ್ತಾ ಹೇಳೋಕ್ಕಾಗಲ್ಲ. ಸದ್ಯಕ್ಕಂತೂ ನೋ ಕ್ಲಾರಿಟಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ದಾವಣಗೆರೆಯಲ್ಲಿ ಅನಾಯಾಸ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಕಂಡು ಕೇಳರಿಯದ ಬಿಗ್ ಶಾಕ್ ಎದುರಾಗಿದೆ. ಹಾಗೆ ಈ ಶಾಕ್ ಕೊಟ್ಟಿರೋ ಲಿಂಗಾಯತ ಸಮುದಾಯದ ದಿಂಗಾಲೇಶ್ವರ ಸ್ವಾಮೀಜಿ ಇಡೀ ಬಿಜೆಪಿಗೆ ಹೊಸ ತಲೆನೋವು ತಂದಿಟ್ಟಿದ್ದಾರೆ. ಎಲ್ಲಿ ಜೋಶಿಯವರನ್ನ ಗೆಲ್ಲಿಸಿಕೊಡಬಲ್ಲ ಪ್ರಬಲ ಹಿಂದೂ ಮತಗಳು ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧಿಸಿ ಅದು ಅತ್ತಿತ್ತ ಹೋದ್ರೆ ಮುಂದೇನು ಎಂಬ ಆತಂಕ ಖುದ್ದು ರಾಜಸ್ಥಾನ ಎಲೆಕ್ಷನ್ ಗೆಲುವಿನ ಸ್ಪೆಷಲಿಸ್ಟ್ ಪ್ರಹ್ಲಾದ್ ಜೋಶಿಯಲ್ಲಿದೆ. ಅಲ್ಲದೆ ಧಾರವಾಡದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಗದೀಶ್ ಶೆಟ್ಟರ್ ಸವಾಲು ಮಿಸ್ ಆಯಿತು ಎನ್ನುವಾಗಲೇ ಜೋಶಿಗೆ ಈ ಮಹಾ ಸಂಕಷ್ಟ ಎದುರಾಗಿದೆ. ಸದ್ಯ ಈ ಎಲ್ಲ ಬೆಳವಣಿಗೆಗಳು ಈ ಬಾರಿ ಕೇಸರಿ ಪಡೆಗೆ ಅಂದುಕೊಂಡ ಟಾರ್ಗೆಟ್ ರೀಚ್ ಆಗೋಕೆ ಸಹಕಾರಿಯಾಗುತ್ತಾ? ಜೊತೆಗೆ 28ಕ್ಕೆ 28 ಕ್ಷೇತ್ರಗಳಲ್ಲಿ ಗೆದ್ದೇ ತೀರುತ್ತೇವೆ, ಜಸ್ಟ್ ಕಾದು ನೋಡಿ ಎನ್ನುತ್ತಿರೋ ಬಿಜೆಪಿ ನಾಯಕರಿಗೆ ಅವರು ಹೇಳಿದಂತೆ ಮಾಡೋಕೆ ಸಾಧ್ಯವಾಗುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ.
ಅಲ್ಲದೆ ಹಿಂದುತ್ವದ ಅಸ್ತ್ರವನ್ನ ಕೇವಲ ಝಳಪಿಸಿದ್ರೆ ಸಾಕು, ಎದುರಾಳಿ ಮೂಲೆ ಸೇರೋದು ಪಕ್ಕಾ ಎಂದುಕೊಂಡಿದ್ದ ಬಿಜೆಪಿಗೆ ಅದು ಈ ಬಾರಿ ಎದುರಾಳಿಗೆ ಕೈಗೆಟುಕೋ ಸಾಧ್ಯತೆಯ ಕುರಿತು ಹೊಸ ಆತಂಕ ಸೃಷ್ಟಿಸಿದೆ. ಇನ್ನು ಇದೆಲ್ಲದರ ಜೊತೆಗೆ ಬಿಜೆಪಿ ಆಂತರಿಕ ಬಂಡಾಯವು ದಿನೇ ದಿನೇ ತಾನು ಕಾವು ಹೆಚ್ಚಿಸಿಕೊಳ್ತಿದ್ದು, ಇದೆಲ್ಲವೂ ಕೈಗೆ ಭಾರಿ ಬಲ ತಂದುಕೊಡೋ ಸೂಚನೆಯಂತೂ ನೀಡ್ತಾ ಇದೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.